ಉರಿ ಕಿತ್ಕೊಂತಿದೆ. ಕುಡಿಯೋದಕ್ಕೆ ನೀರು ಬಗ್ಸು. ಮಾಡಿದ ಪಾಪ ಕರ್ಮಗಳೆಲ್ಲ ಹೊಟ್ಟೆಲಿರುತ್ತೆ. ಒಳ್ಳೇದು ಮಾಡಿದ್ರೆ ಹೊಟ್ಟೆ ತಣ್ಣಗಿರುತ್ತೆ, ಕೆಟ್ಟದ್ದು ಮಾಡಿದ್ರೆ ಹೊಟ್ಟೆ ಉರಿತಿರುತ್ತೆ. ಹೊಟ್ಟೆ ತಣ್ಣಗಿರ್ಬೇಕು ಅಂದ್ರೆ ಒಳ್ಳೇದೇ ಮಾಡಬೇಕು. ಅಯ್ಯೋ ನಿನ್ ಪುರಾಣ ಹೇಳ್ಬೇಡ. ಇಲ್ಲಿ ಹೊಟ್ಟೆವ್ರಿಂದ ಸಾಯ್ತಾ ಇದ್ದೀನಿ. ಕುಡಿಯೋದಕ್ಕೆ ನೀರು ಬಗ್ಸು. ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ? ನನ್ನ ಆಟ ಆಡ್ತೀಯ ನೀನು? ಖಾಲಿ ಕೊಡ ಬಗ್ಗಿಸ್ತಿದ್ಯಲ್ಲ. ನೀನು ಕೊಡ ಬಗ್ಸು ಅಂದೆ, ನಾನು ಬಗ್ಗಿಸ್ದೆ. ಹೇಳೋದಲ್ವಾ ನೀರಿಲ್ಲ ಅಂತ? ಖಾಲಿ ಕೊಡ ಸ್ವಂತ ಇಟ್ಕೊಂಡು ನೃತ್ಯ ಮಾಡ್ತಿದ್ಯಾ? ಭಕ್ತರಿಗೆ ನೀರು ಬೇಕಿತ್ತು. ಈ ದೇವಸ್ಥಾನದ ಸುತ್ತ ಎಲ್ಲೋ ನೀರಿದೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಹುಡ್ಕೊಂಡು ಬಂದೆ ನಾನು. ಒಂದು ಕೆಲಸ ಮಾಡ್ತೀರಾ? ಇಲ್ಲಿ ಪ್ರಾಣ ಹೋಗ್ತಿದೆ, ನಿನಗೆ ಬೇರೆ ಕೆಲಸ ಮಾಡ್ಬೇಕಾ? ನನ್ನ ಕೈಲಿ ಆಗ್ತಿಲ್ಲ. ಇಲ್ಲ ಅಂದ್ರೆ ನಿನ್ನ ಕೊಂದು ಬಿಟ್ಟಿದೆ ಎಷ್ಟೊತ್ತಿಗೆ. ಅದನ್ನ ಆಮೇಲೆ ನೋಡೋಣ, ಯಾರು ಯಾರನ್ನ ಕೊಲ್ತಾರೆ ಅಂತ. ಈಗ ಈ ದೇವಸ್ಥಾನ ಸುತ್ತಿದ್ರೆ ಎಲ್ಲೋ ನೀರಿದೆಯಂತೆ. ಒಂದು ಸುತ್ತ ಹಾಕಿ ಎಲ್ಲಾದ್ರೂ ನೀರ್ ಕಂಡ್ರೆ ನನ್ನೂ ಕೂಗ್ತೀರಾ? ಏನೋ ದೇವಸ್ಥಾನ ಸುತ್ತ ಎಲ್ಲೋ ನೀರಿದ್ಯಾ? ಏಯ್, ಬಂದ್ರೆ ಹೋಗೋಣ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ವಾನು ವಾಯು ಅಗ್ನಿ ಜಲವೂ ನೀನಮ್ಮ. ಮೊನ್ನೆ ಸಂತೋಷ್ ಕೂಟಕ್ಕೆ ನಮ್ಮ ಮನೆಗೆ ನೀವೆಲ್ಲ ಬಂದಿದ್ರಿ. ಎಲ್ಲರ ಎದುರುಗಡೆ ಸತ್ಯ ಹೇಳೇ ಬಿಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದರೆ ನಾನು ಪೂರ್ತಿ ವಿಷಯ ಹೇಳೋಷ್ಟರಲ್ಲೇ ನನಗೆ ತಲೆ ತಿರುಗಿ ಹೊಟ್ಟೆ ತೊಳಸಿ ಅನಿರೀಕ್ಷಿತವಾಗಿ ಏನೇನೋ ನಡೆದು ಹೋಯಿತು. ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ನಾಟಕ ನಿಜಾನೇ ಆಗೋಯ್ತು. ನಾನು ನಿರೀಕ್ಷೆ ಮಾಡಿರಲಿಲ್ಲ ಸುನೀತಾ. ಇದೆಲ್ಲ ಹೇಗೆ ನಡೀತು? ಇದರಲ್ಲಿ ನಿಜವಾದ ನಾಟಕ ಯಾವುದು, ನಾಟಕದ ನಿಜ ಯಾವುದು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ಬದುಕು ಹೇಗಿದೆ ನೋಡಿ ಭಾವ. ನನ್ನ ಜೀವನದಲ್ಲಿ ಏನೇ ಆದರೂ ಅದು ಒಂದು ಹಗರಣ ಆಗುತ್ತೆ. ಅಪ್ಪನಿಗೆ 2ನೇ ಮಗು ಗಂಡಾಗಬೇಕು ಅಂತ ತುಂಬ ಆಸೆ ಇತ್ತಂತೆ. ನಾನು ಹುಟ್ಟಿದೆ. ಹೆಣ್ಣು ಅಂತ ಗೊತ್ತಾದ ಮೇಲೆ ಅಮ್ಮಂಗೆ ಚೆನ್ನಾಗಿ ಬೈದ್ರಂತೆ. ಕೊನೆವರೆಗೂ ನನ್ನನ್ನು ನೋಡಿದ್ರೆ, ಅಮ್ಮನ ನೋಡಿದ್ರೆ ಅಪ್ಪಂಗೆ ಕೋಪನೇ. ಆಮೇಲೆ ನನ್ನ ಮದುವೆ ವಿಷಯ ಬಂತು. ಅದು ಹಗರಣ ಆಗಿ ನಮ್ಮೆಲ್ಲರ ನಡುವೆ ಹೊಗೆಯಾಗಿದೆ ಇವತ್ತಿನವರೆಗೂ. ಈಗ ನಾನು ತಾಯಿ ಆಗ್ತಾ ಇದ್ದೀನಿ. ಯಾವುದೇ ಹೆಣ್ಣಿನ ಬಾಳಲ್ಲಿ ಎಷ್ಟು ಸಂತೋಷದ ಕ್ಷಣ ಅಲ್ವಾ ಅದು. ಆದರೆ ನನ್ನನ್ನು ನೋಡಿ ನಾನು ಅದಕ್ಕೂ ಸಂತೋಷ ಪಡೋ ಹಾಗಿಲ್ಲ. ಕೆಲವ್ರ ಯೋಗನೇ ಹಾಗೆ ಅನಿಸುತ್ತೆ ಭಾವ. ತಮಗೂ ಸುಖ ಇಲ್ಲ, ತಮ್ಮಿಂದ ಪರರಿಗೂ ಸುಖ ಇಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ ಸುನೀತಾ? ಊರು ತುಂಬ ಸಾರ್ಕೊಂಡು ಬಂದಿದ್ದೆ, ನಿನಗೂ ನಿನ್ನ ಗಂಡನಿಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ ಅಂತ. ಆ ಜಗ್ಗಿ ಊರು ತುಂಬ ತಮಟೆ ಸಾರಿದ್ದ. ಈಗ ನೀನು ತಾಯಿ ಆಗ್ತಿದ್ಯಾ. ಎಂಥವ್ರಿಗಾದ್ರೂ ಸಂದೇಹ ಬರುತ್ತಲ್ವಾ? ಯಾರನ್ನೋ ಉಳ್ಸೋಕೆ ಹೋಗಿ ಅದು ಶಾಪ ಆಗಿ ನನ್ನ ಬದುಕಿಗೆ ಅಂಟ್ಕೊಂಡಿದೆ.
ಲಲಿತಾ ಈಗ ನನ್ನ ತಲೆ ಕಟ್ಟಿದ್ದಾಳೆ ನೀನು ತಾಯಿ ಆಗ್ತಾ ಇರೋದಕ್ಕೆ ನಾನು ಕಾರಣ ಅಂತ. ನನ್ನ ಪರಿಸ್ಥಿತಿ ಹೇಳು. ನನಗೂ ನನ್ನ ಗಂಡಂಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ ಅನ್ನೋದು ಸತ್ಯ ಭಾವ. ಆದರೆ ಅವತ್ತು ನಾನು ಹೇಳ್ದ ಹಾಗೆ ನನ್ನ ಗಂಡ ಕುಡ್ಕೊಂಡು ಬಂದು ವಿಚಿತ್ರವಾಗಿ ವರ್ತಿಸಿದ್ರು. ಅದ್ರ ಫಲವಾಗಿ ಇಷ್ಟು ದೊಡ್ಡ ಫಲಿತಾಂಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಟ್ಟಿನಲ್ಲಿ ಅಮ್ಮನವ್ರ ಸನ್ನಿಧಿಲಿ ಆಡಿದ ಸುಳ್ಳು ಸತ್ಯ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವತ್ತು ನನ್ನ ಗಂಡನಿಂದ ಜಾಜಿನ ಉಳಿಸೋದಕ್ಕೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ನಾಟಕ ಮಾಡಿದೆ. ಆದರೆ ಇವತ್ತು ನನಗೆ ನಿಜಕ್ಕೂ ಸಂತಾನ ಪ್ರಾಪ್ತಿ ಆಗ್ತಾ ಇದೆ. ನೀನು ತಾಯಿ ಆಗ್ತಿದ್ಯಾ, ಆದರೆ ಅದರ ಬೇನೆ ನಾನು ಅನುಭವಿಸ್ತಾ ಇದ್ದೀನಿ. ನೀನು ಹೇಳಿದ್ದನ್ನೆಲ್ಲ ನಾನು ನಂಬ್ತೀನಿ. ಆದರೆ ಲಲಿತಾ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನನ್ನನ್ನು ಕಂಡ್ರೆ ಕಿಡಿ ಕಾರ್ತಾಳೆ. ಮನೆಯಲ್ಲಷ್ಟೇ ಅಲ್ಲ, ಊರಿನಲ್ಲೆಲ್ಲ ನನ್ನ ಕಡೆನೇ ಬೆರಳು ಮಾಡಿ ತೋರಿಸ್ತಿದ್ದಾರೆ. ನನ್ನಿಂದಾಗಿರೋ ಕರ್ಮಕಾಂಡಕ್ಕೆ ಪರಿಹಾರನೂ ನಾನೇ ಮಾಡ್ತೀನಿ ಭಾವ. ಮಗು, ಯಾಕೆ ಮಗು ಬೇಸರ? ವಸಂತೋತ್ಸವದಲ್ಲಿ ಚೆನ್ನಾಗೇ ಆಟ ಆಡಿದ್ಯಂತಲ್ಲ. ಅದು ಬಿಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ದುರ್ಗಾ ಸಪ್ತಾಹ ಮಾಡೋದ್ರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಕೆಟ್ಟದ್ದು ಯಾಕಮ್ಮ ಆಗುತ್ತೆ? ಯಾವುದೇ ಪೂಜೆ ಮಾಡೋದು ಒಳ್ಳೇದಾಗಲಿ ಅಂತಲೇ. ಅಂಥದ್ರಲ್ಲಿ ದುರ್ಗಾ ಸಪ್ತಾಹ ಮಾಡಿದ್ರೆ ಕೆಟ್ಟದ್ದೆಲ್ಲ ಪರಿಹಾರ ಆಗಿ ನಮ್ಮ ಬಾಳಲ್ಲಿ ಬೆಳಕು ಮೂಡುತ್ತೆ. ಕೆಟ್ಟದ್ದೇ ಆಗೋದಾದರೆ ಸಪ್ತಾಹ ಯಾಕೆ ಮಾಡ್ತಾರೆ ಹೇಳು? ಮತ್ತೆ ಆ ಬಂಗಾರಿ ಹೇಳ್ತಿದ್ದ ಸುಂದ್ರಿ ಸತ್ತಿದ್ದು ದುರ್ಗಾ ಸಪ್ತಾಹ ಮಾಡಿದ್ರಿಂದಲೇ ಅಂತೆ. ಸಾವು ಅನ್ನೋದು ಕಟ್ಟಿಟ್ಟು ಬುತ್ತಿ ಕಣಮ್ಮ. ಯಾವಾಗ ಬೇಕಾದರೂ ಬಿಚ್ಕೋಬಹುದು. ಸಾವು ಅನ್ನೋದು ಯಾವ ರೀತಿ ಬೇಕಾದರೂ ಬರಬಹುದು. ಅವಳು ಸಾವು ಹಾಗಿತ್ತು. ಅದಕ್ಕೂ ಸಪ್ತಾಹಕ್ಕೂ ತಾಳೆ ಹಾಕೋದು ಸರಿ ಹೋಗೋಲ್ಲ. ಅವನು ಹೇಳ್ದ ಅಂತ ಈಗ ಯಾಕೆ ಬಂತು ನಿನಗೆ ಅನುಮಾನ? ಈಗ ನೋಡಿ, ನಾನು ದುರ್ಗಾ ಸಪ್ತಾಹ ಮಾಡಿದೆ. ಮನೆಯಲ್ಲಿ ಎಷ್ಟು ದೊಡ್ಡ ಕಿರಿಕಿರಿ ಶುರುವಾಗಿದೆ. ಕಿರಿಕಿರಿಗೆ ಕಾರಣ ನಾವು ಮಾಡ್ಕೊಂಡಿರೋ ಗೊಂದಲಗಳು. ದುರ್ಗಾ ಸಪ್ತಾಹ ಅಲ್ಲ. ನಾವು ಏನೇ ಕೇಳ್ಕೊಂಡ್ರೂ ಅದನ್ನೇ ತಾಯಿ ದಯಪಾಲಿಸ್ತಾಳೆ. ಆದರೆ ಅದನ್ನು ಬಳಸ್ಕೊಳ್ಳೋವಾಗ ನಾವು ಅವಿವೇಕನ ಉಪಯೋಗಿಸ್ತೀವಿ. ರಾಕ್ಷಸರು ತಪಸ್ ಮಾಡ್ತಾರೆ, ದೇವರು ಪ್ರತ್ಯಕ್ಷವಾಗ್ತಾರೆ. ಆಗ ಶಾಂತಿ, ನೆಮ್ಮದಿ, ಮುಕ್ತಿ ಕೇಳ್ಕೊಳ್ದೆ ಸ್ವಾರ್ಥನೇ ಬೇಡ್ಕೋತಾರೆ. ದೈವ ತಥಾಸ್ತು ಅನ್ನುತ್ತೆ. ಇದರಲ್ಲಿ ಅಮ್ಮನವ್ರ ತಪ್ಪೇನಿದೆ ಹೇಳು? ಅರ್ಥ ಆಗ್ಲಿಲ್ಲ ಅಜ್ಜಯ್ಯ ನನಗೆ. ಈಗ ನೋಡು, ವರ್ಷಾನುಗಟ್ಲೆಯಿಂದ ಸಂತಾನ ಭಾಗ್ಯ ಬಯಸ್ತಿದ್ದ ಜಗ್ಗಿಗೆ ಈಗ ಸಂತಾನ ಭಾಗ್ಯ ಲಭ್ಯವಾಗಿದೆ. 18ನೇ ದಿನ ಬೆಳಿಗ್ಗೆ 7 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಚಕ್ರ ತೇಲಿ ಬರುತ್ತೆ.